ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎವ್ರಿಥಿಂಗ್ ಗೋಸ್ ಡಿಸೈನ್. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ನೋಟಿಫಿಕೇಷನ್ ಬಟನ್ನ ಕೂಡ ಕ್ಲಿಕ್ ಮಾಡಿ ಸೊ ದಟ್ ಯು ಗೆಟ್ ನೋಟಿಫೈಡ್ ಎವ್ರಿ ಟೈಮ್ ಐ ಅಪ್ಲೋಡ್ ಅ ನ್ಯೂ ವಿಡಿಯೋ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಈ ವಿಡಿಯೋನಲ್ಲಿ ವಿತೌಟ್ ಕುಚ್ಚು ಸ್ಯಾರಿ ಕ್ರೋಶೆ ಡಿಸೈನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ನಾನು ಬಳಸ್ತಿರೋದು ಸ್ಯಾಂಪಲ್ ಲೇಸ್, 6 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್, ಹಾಗೆ ರೌಂಡ್ ಬೀಡ್ಸ್. ನೀಡಲ್ ಬಂದಿದ್ದಾನೆ, ನೀಡಲ್ ನಂಬರ್ 10, 0.75 mm. ಬನ್ನಿ ಡಿಸೈನ್ ಹೇಗೆ ಮಾಡೋದು ಅಂತ ನೋಡೋಣ. ನಾಟ್ ಮಾಡ್ಕೊಂಡಿರೋ ಥ್ರೆಡ್ನ ರೈಟ್ ಸೈಡಿನಲ್ಲಿ ಫಸ್ಟ್ ಟೈಮ್ ಲಾಕ್ ಮಾಡ್ತೀನಿ. ಅದಾದಮೇಲೆ ಅದ್ರ ಪಕ್ಕದಲ್ಲೇ ಇನ್ನೊಮ್ಮೆ ಬಟ್ಟೆಗೆ ಥ್ರೆಡ್ನ ಸೆಕ್ಯೂರ್ ಮಾಡ್ತೀನಿ ಸಿಂಗಲ್ ಕ್ರೋಶೆ ಹಾಕಿ. ಡಬಲ್ ಟೈಮ್ ಬಟ್ಟೆಗೆ ಥ್ರೆಡ್ನ ಸೆಕ್ಯೂರ್ ಮಾಡಿದ್ಮೇಲಿಂದ ನಾನು ಚೈನ್ಸ್ನ ವರ್ಕ್ ಮಾಡ್ತಿದ್ದೀನಿ. ಟೋಟಲ್ 4 ಚೈನ್ಸ್ ಇಲ್ಲಿ ವರ್ಕ್ ಮಾಡಿದ್ದೀನಿ. ಅದು ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಬೇಕಾಗತ್ತೆ. ಅದಾದ ನಂತರ ಮತ್ತೆ ಚೈನ್ಸ್ನ ವರ್ಕ್ ಮಾಡ್ತೀನಿ. 4 ಚೈನ್ನ ವರ್ಕ್ ಮಾಡ್ತಿದ್ದೀನಿ. ಮತ್ತು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ತೀನಿ. ಇದೇ ಥರ ಥ್ರೂ ಔಟ್ ದ ಎಂಡ್ ಆಫ್ ದ ಸ್ಯಾರಿವರೆಗೂ ನೀವು ವರ್ಕ್ ಮಾಡಬೇಕು. 4 ಚೈನ್ಸು ಲಾಕು, 4 ಚೈನು ಲಾಕು. ಸೊ ತುಂಬ ಎಳೆದು ಲಾಕ್ ಮಾಡೋಕ್ಕೆ ಹೋಗಬೇಡಿ. ಬೇಸ್ ಲೈನ್ ನೀಟಾಗಿ ಬಂದರೆ ಫರ್ದರ್ ಡಿಸೈನ್ ಎಲ್ಲ ತುಂಬ ನೀಟಾಗಿ ಬರುತ್ತೆ. ಇಲ್ಲದಿದ್ದರೆ ಸೀರೆಯಲ್ಲಿ ಸುಕ್ಕು ಉಂಟಾಗುತ್ತೆ. ಸೊ ನೀಟಾಗಿ ಲಾಕ್ ಮಾಡಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀವು ಕರೆಕ್ಟಾಗಿ ಲಾಕ್ ಮಾಡಿದ್ರೆ ಸುಕ್ಕನ್ನ ಅವಾಯ್ಡ್ ಮಾಡ್ಬೋದು. ಲಾಸ್ಟ್ವರೆಗೂ ರೀಚ್ ಆಗಿದ್ದೇನೆ ಹೇಗೆ ಕಾಣಿಸುತ್ತೆ ಬೇಸ್ ಲೈನ್ ಅಂತ ತೋರಿಸ್ತೀನಿ ನೋಡಿ. ಲಾಸ್ಟಿಗೆ ನಾನು ಬಟ್ಟೆಗೆ 4 ಚೈನ್ ಹಾಕಿ ಲಾಕ್ ಮಾಡಿದ್ಮೇಲೆ 2 ಎಕ್ಸ್ಟ್ರಾ ಚೈನ್ ಹಾಕಿ ಎಕ್ಸ್ಟ್ರಾ ಥ್ರೆಡ್ ಬಿಟ್ಟಿದ್ದೇನೆ, ಕಟ್ ಮಾಡಿದ್ದೀನಿ. ಈಗ ನಾನು ಸೇಮ್ ಕಲರ್ ಥ್ರೆಡ್ನೇ ಸೆಕೆಂಡ್ ಸ್ಟೆಪ್ಗೂ ಕೂಡ ಬಳಸ್ತಾ ಇದ್ದೀನಿ. 2 ಡಬಲ್ ಟೈಮ್ ನಾವೇನು ಲಾಕ್ ಮಾಡಿರ್ತೀವಲ್ಲ ಅದ್ರ ಮಧ್ಯದಿಂದ ನಾನು ಥ್ರೆಡ್ನ ಲಾಕ್ ಮಾಡಿ ಮತ್ತೊಮ್ಮೆ ನಾನು 4 ಚೈನ್ಸ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಚೈನ್ಸ್ ವರ್ಕ್ ಮಾಡ್ತೀನಿ. 1, 2 ಮತ್ತು 3 ಚೈನ್ಸ್ನ ವರ್ಕ್ ಮಾಡಬೇಕು. ಯಾಕಂದರೆ ನಾನಿಲ್ಲಿ ನೆಕ್ಸ್ಟು ಟ್ರಿಪಲ್ ಕ್ರೋಶೆಟ್ ಕಂಬಗಳನ್ನ ವರ್ಕ್ ಮಾಡ್ತೀನಿ. ಸೊ ಟ್ರಿಪಲ್ ಕ್ರೋಶೆಟ್ ಕಂಬನ ವರ್ಕ್ ಮಾಡೋದಕ್ಕೆ ನೀಡಲ್ ಮೇಲೆ 2 ಸತಿ ಥ್ರೆಡ್ನ ತೊಗೊಳ್ಬೇಕಾಗತ್ತೆ. 2 ಸತಿ ಥ್ರೆಡ್ನ ತೊಗೊಂಡಿದ್ದೇನೆ. 4 ಚೈನ್ಸ್ ಒಳಗಡೆ ಹೋಗಿ ಒಂದು ಲೂಪ್ ಎಳ್ಕೊಂಬಂದಿದ್ದೇನೆ. 2ರಲ್ಲಿ 1, 2ರಲ್ಲಿ 1 ನಾವು ಲೂಪ್ನ ರಿಲೀಸ್ ಮಾಡ್ತಾ ಬರಬೇಕು. ಆವಾಗ ನಮ್ಮದು ಒಂದು ಟ್ರಿಪಲ್ ಕ್ರೋಶೆಟ್ ಕಂಬ ಕಂಪ್ಲೀಟ್ ಆಗುತ್ತೆ. ಅದೇ ಥರ ನಾನು ಇನ್ನೊಂದು ಟ್ರಿಪಲ್ ಕ್ರೋಶೆಟ್ ಕಂಬ ವರ್ಕ್ ಮಾಡ್ತಿದ್ದೀನಿ ನೋಡಿ. ಈ ಥರ ಎಳ್ಕೊಂಡು ಬಂದಮೇಲೆ 2ರಲ್ಲಿ 1, 2ರಲ್ಲಿ 1 ಥ್ರೆಡ್ನ ರಿಲೀಸ್ ಮಾಡಬೇಕು 3 ಸತಿ. ಆವಾಗ ಟ್ರಿಪಲ್ ಕ್ರೋಶೆಟ್ ಕಂಬ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ನಾನು 2 ಟ್ರಿಪಲ್ ಕ್ರೋಶೆಟ್ ಕಂಬನ ವರ್ಕ್ ಮಾಡಿದ್ದೀನಿ. ಈಗ 3ನೇ ಟ್ರಿಪಲ್ ಕ್ರೋಶೆಟ್ ಕಂಬನ ವರ್ಕ್ ಮಾಡ್ತಿದ್ದೀನಿ. ಸೊ ಇಲ್ಲಿ ನಾವು ಸ್ಟಾರ್ಟಿಂಗ್ ಏನು 3 ಚೈನ್ ವರ್ಕ್ ಮಾಡಿದ್ವಲ್ಲ ಅದನ್ನು ಕಂಬ ಅಂತ ಕನ್ಸಿಡರ್ ಮಾಡಿಕೊಂಡು 3 ಟ್ರಿಪಲ್ ಕ್ರೋಶೆಟ್ ಕಂಬನ ವರ್ಕ್ ಮಾಡಿದ್ದೀನಿ. ಟೋಟಲ್ 4 ಇರಬೇಕು ಕೌಂಟು, ಬಟ್ ನಾನು 3 ಚೈನ್ಸ್ನ ಕಂಬ ಆಗಿ ಕನ್ಸಿಡರ್ ಮಾಡ್ತಿದ್ದೀನಿ. ಸೊ ಅದಾದ ನಂತರ 3 ಚೈನ್ಸ್ನ ವರ್ಕ್ ಮಾಡಬೇಕು. 3 ಚೈನ್ನ ವರ್ಕ್ ಮಾಡಿ ಮತ್ತೆ ನಾನು 4 ಟ್ರಿಪಲ್ ಕ್ರೋಶೆಟ್ ಕಂಬನ ವರ್ಕ್ ಮಾಡಬೇಕಾಗತ್ತೆ. ಇದು ಮೊದಲನೇ ಟ್ರಿಪಲ್ ಕ್ರೋಶೆಟ್ ಕಂಬ. ಮೊದಲನೇ ಟ್ರಿಪಲ್ ಕ್ರೋಶೆಟ್ ಕಂಬ ಆದಮೇಲೆ ಇನ್ನು 3 ಉಳಿಯುತ್ತೆ. ಇದು 2ನೇ ಟ್ರಿಪಲ್ ಕ್ರೋಶೆಟ್ ಕಂಬ. ಈಗ 3ನೇ ಟ್ರಿಪಲ್ ಕ್ರೋಶೆಟ್ ಕಂಬನ ಸ್ಟಾರ್ಟ್ ಮಾಡ್ತೀನಿ. ಮೂರನೇ ಟ್ರಿಪಲ್ ಕ್ರೋಶೆಟ್ ಕಂಬ ಕೂಡ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಈಗ 4ನೇ ಟ್ರಿಪಲ್ ಕ್ರೋಶೆಟ್ ಕಂಬ. ಆ ಕಡೆ ಈ ಕಡೆ 4 ಕಂಬ, ಮಧ್ಯದಲ್ಲಿ 3 ಚೈನ್ನ ವರ್ಕ್ ಮಾಡಬೇಕಾಗತ್ತೆ. ಸೊ ಫಸ್ಟು ಬೇಸ್ ಲೈನಲ್ಲಿರೋ 4 ಚೈನಲ್ಲಿ ನಾವು 4 ಆ ಕಡೆ ಕಂಬ, 4 ಈ ಕಡೆ ಕಂಬ, ಮಧ್ಯದಲ್ಲಿ 3 ಚೈನ್ನ ಹಾಕ್ಕೊಳ್ಬೇಕಾಗತ್ತೆ. ನಂತರ 2 ಎಕ್ಸ್ಟ್ರಾ ಚೈನ್ನ ವರ್ಕ್ ಮಾಡಿದ್ದೇನೆ. ಕೆಳಗಡೆ ಒಂದು 4 ಚೈನ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ 4 ಚೈನಲ್ಲಿ ಮತ್ತೆ ಟ್ರಿಪಲ್ ಕ್ರೋಶೆಟ್ ಕಂಬಗಳನ್ನ ವರ್ಕ್ ಮಾಡ್ತಿದ್ದೀನಿ. ಇದು ಮೊದಲನೇ ಟ್ರಿಪಲ್ ಕ್ರೋಶೆಟ್ ಕಂಬ. ಅದಾದ ನಂತರ 2ನೇ ಟ್ರಿಪಲ್ ಕ್ರೋಶೆಟ್ ಕಂಬ.
ನೀವು ಟ್ರಿಪಲ್ ಕ್ರೋಶೆಟ್ ಬೇಡ ಅಂದರೆ ಡಬಲ್ ಕ್ರೋಶೆಟ್ ಕೂಡ ವರ್ಕ್ ಮಾಡ್ಬೋದು, ಬಟ್ ಅದು ಹೈಟ್ ಕಡಿಮೆ ಆಗುತ್ತೆ. ಈ ಡಿಸೈನ್ಗೆ ಟ್ರಿಪಲ್ ಕ್ರೋಶೆಟ್ ವರ್ಕ್ ಮಾಡಿದ್ರೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ಟ್ರಿಪಲ್ ಕ್ರೋಶೆಟ್ ಕಂಬನೇ ನೀವು ಕೂಡ ಹಾಕಿ. ಈಗ 2 ಟ್ರಿಪಲ್ ಕ್ರೋಶೆಟ್ ಕಂಬ ಆಗಿದೆ. ಈಗ 3ನೇ ಟ್ರಿಪಲ್ ಕ್ರೋಶೆಟ್ ಕಂಬ. ನೀವು ಬೇಸ್ ಲೈನಲ್ಲಿ 4 ಚೈನ್ ಅಲ್ಲದೆ 5 ಚೈನ್ ಕೂಡ ವರ್ಕ್ ಮಾಡ್ಕೊಳ್ಬೋದು. 5 ಚೈನ್ ವರ್ಕ್ ಮಾಡಿದ್ರೆ ಜಾಸ್ತಿ ಕಂಬಗಳು ವರ್ಕ್ ಮಾಡಬೇಕಾಗತ್ತೆ. ಇದು 3ನೇ ಟ್ರಿಪಲ್ ಕ್ರೋಶೆಟ್ ಕಂಬ. ಈಗ 4ನೇ ಟ್ರಿಪಲ್ ಕ್ರೋಶೆಟ್ ಕಂಬನ ವರ್ಕ್ ಮಾಡ್ತೀನಿ. 4ನೇ ಟ್ರಿಪಲ್ ಕ್ರೋಶೆಟ್ ಕಂಬ ವರ್ಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಸ್ಪೇಸ್ ಇಲ್ಲ ಅಂತ ಅನಿಸುತ್ತೆ, ಬಟ್ ನೀವೇನು ವರ್ಕ್ ಮಾಡಿರ್ತೀರಲ್ಲ ಕಂಬಗಳನ್ನ ಹಿಂದಕ್ಕೆ ಸ್ವಲ್ಪ ಪುಷ್ ಮಾಡಿದ್ರೆ ಅದು ಹಿಂದೆ ಹೋಗುತ್ತೆ. ಆವಾಗ ನೀವು ಮತ್ತೆ ಕಂಬಗಳನ್ನ ವರ್ಕ್ ಮಾಡ್ಬೋದು. ಇಲ್ಲಿ ನಾನು 4 ಟ್ರಿಪಲ್ ಕ್ರೋಶೆಟ್ ಕಂಬ ಆದಮೇಲೆ 3 ಚೈನ್ನ ಹಾಕ್ಕೊಂಡು ಮತ್ತೆ ಅದೇ ಬ್ಲಾಕಲ್ಲಿ ಕಂಬಗಳನ್ನ ಈ ಥರ ಪುಷ್ ಮಾಡ್ತೀನಿ. ಅದಾದಮೇಲೆ ಕಂಬಗಳನ್ನ ವರ್ಕ್ ಮಾಡ್ತೀನಿ. ಇದೇ ಥರ ನಾವು ಕೊನೆವರೆಗೂ ವರ್ಕ್ ಮಾಡಬೇಕು. ಬೇಸ್ ಲೈನಲ್ಲಿ 4 ಚೈನಲ್ಲಿ ನಾವು ಕಂಬಗಳನ್ನ ವರ್ಕ್ ಮಾಡ್ತೀವಿ, ಒಂದನ್ನು ಸ್ಕಿಪ್ ಮಾಡ್ತೀವಿ, ಮತ್ತು ನೆಕ್ಸ್ಟ್ ಒನಲ್ಲಿ ಕಂಬಗಳನ್ನ ವರ್ಕ್ ಮಾಡ್ತೀವಿ. ಎಲ್ಲಿ ಸ್ಕಿಪ್ ಮಾಡಿರ್ತೀವಲ್ಲ ಆ ಕಂಬಗಳ ಮೇಲೆ 2 ಚೈನ್ಸ್ನ ನಾನು ಹಾಕ್ಕೊಳ್ತಿದ್ದೀನಿ. ಯಾಕಂದರೆ ನೆಕ್ಸ್ಟ್ 3rd ಸ್ಟೆಪ್ಪಲ್ಲಿ ನಾನಲ್ಲಿ ಬೀಡನ್ನ ಆ್ಯಡ್ ಮಾಡ್ತೀನಿ. ಅದಕ್ಕೆ ನೀವು ಬೇಡ ಅಂದರೆ ಬೀಡನ್ನ ಆ್ಯಡ್ ಮಾಡೋ ಇಷ್ಟ ಇಲ್ಲ ಅಂದರೆ ಒಂದೇ ಚೈನ್ನ ವರ್ಕ್ ಮಾಡ್ಬೋದು ಕಂಬಗಳಾದ್ಮೇಲಿಂದ. ಸೊ ಇಲ್ಲಿ 3ನೇ ಟ್ರಿಪಲ್ ಕ್ರೋಶೆಟ್ ಕಂಬ ವರ್ಕ್ ಮಾಡಿದ್ದೀನಿ. 4ನೇ ಟ್ರಿಪಲ್ ಕ್ರೋಶೆಟ್ ಕಂಬನ ವರ್ಕ್ ಮಾಡ್ತಾ ಇದ್ದೀನಿ. 4 ಟ್ರಿಪಲ್ ಕ್ರೋಶೆಟ್ ಕಂಬ ಕಂಪ್ಲೀಟ್ ಆಯಿತು. ಈಗ 2 ಬ್ಲಾಕ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸ್ತಿದೆ. ಈಗ ಮತ್ತೆ 2 ಚೈನ್ನ ವರ್ಕ್ ಮಾಡ್ತಿದ್ದೀನಿ. ಬೇಸ್ ಲೈನಲ್ಲಿ 4 ಚೈನ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಒನಲ್ಲಿ ಮತ್ತೆ ಕಂಬನ ವರ್ಕ್ ಮಾಡ್ತಾ ಇದ್ದೀನಿ. ಇದೇ ಥರ ಥ್ರೂ ಔಟ್ ದ ಬೇಸ್ ಲೈನ್ ನಾವು ವರ್ಕ್ ಮಾಡಬೇಕು. ಈಗ ನೋಡಿ ಎಂಡ್ ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ. ಇದರಲ್ಲಿ 2 ಥರ ನಾವು ಎಂಡ್ ಮಾಡ್ಬೋದು. ಮೊದಲನೇ ಸತಿ ನಾವು ಬೇಸ್ ಲೈನಲ್ಲಿ ಹೆಂಗೆ ಎಂಡ್ ಮಾಡಿದ್ವಲ್ಲ ಅದೇ ಥರ ಇಲ್ಲೂ ಕೂಡ ಮಾಡ್ಬೋದು. 2 ಎಕ್ಸ್ಟ್ರಾ ಚೈನ್ನ ಹಾಕಿ ಥ್ರೆಡ್ನ ಎಳೆದು ಕಟ್ ಮಾಡ್ಬೋದು. ಬೇಡ ಅಂದರೆ ನೀವು ಲಾಸ್ಟಲ್ಲಿ 3 ಟ್ರಿಪಲ್ ಕ್ರೋಶೆಟ್ ಕಂಬನ ವರ್ಕ್ ಮಾಡಿ 3 ಚೈನ್ನ ವರ್ಕ್ ಮಾಡಿ ಬೇಸ್ ಲೈನ್ಗೆ ಎಂಡ್ ಮಾಡ್ಬೋದು. ನಾವು ಹೇಗೆ ಸ್ಟಾರ್ಟಿಂಗಲ್ಲಿ 3 ಚೈನ್ಸ್ನ ವರ್ಕ್ ಮಾಡಿ 3 ಟ್ರಿಪಲ್ ಕ್ರೋಶೆಟ್ ಕಂಬ ವರ್ಕ್ ಮಾಡಿದ್ವಲ್ಲ ಅದೇ ರೀತಿ ಕಾಣೋ ಥರ ಇಲ್ಲಿ ಕೂಡ ವರ್ಕ್ ಮಾಡ್ಬೋದು. ಇದು ನಿಮ್ಮ ಕಂಪ್ಲೀಟ್ ಚಾಯ್ಸ್, ನಿಮಗೆ ಹೇಗೆ ಬೇಕೋ ಹಾಗೆ ಲಾಕ್ ಮಾಡ್ಬೋದು. ನಾನು ರೆಕಮೆಂಡ್ ಮಾಡೋದಂದರೆ ಮೇಲ್ಗಡೆನೆ ನೀವು 4 ಕಂಬನ ವರ್ಕ್ ಮಾಡಿದ್ಮೇಲೆ 2 ಎಕ್ಸ್ಟ್ರಾ ಚೈನ್ನ ಹಾಕಿ ಥ್ರೆಡ್ನ ಎಳೆದು ಕಟ್ ಮಾಡಿ. ಈಗ 3rd ಸ್ಟೆಪ್ ಹೋಗ್ತಾ ಇದ್ದೀನಿ. ಇದಕ್ಕೆ ನಾನು ಥ್ರೆಡ್ನ ಚೇಂಜ್ ಮಾಡಿ ಡಾರ್ಕ್ ಬ್ಲೂ ಕಲರ್ ತೊಗೊಂಡಿದ್ದೀನಿ. ಇದನ್ನು ಸ್ಟಾರ್ಟಿಂಗ್ ಕಂಬದ ಹತ್ರನೇ ನಾನು ಥ್ರೆಡ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡ್ಮೇಲೆ ನಮ್ಮದು 3 ಚೈನ್ ಏನು ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ನಾನು ಡಬಲ್ ಕ್ರೋಶೆಟ್ ಕಂಬನ ವರ್ಕ್ ಮಾಡ್ತೀನಿ. ಸೊ ನೀಡಲ್ ಮೇಲೆ ಒಂದು ಸತಿ ಥ್ರೆಡ್ನ ತೊಗೊಂಡು 3 ಚೈನ್ ಗ್ಯಾಪಲ್ಲಿ ಹೋಗಿ ಒಂದು ಲೂಪ್ನ ಎಳ್ಕೊಂಬರ್ತೀನಿ. ನೀಡಲ್ ಮೇಲೆ 3 ಥ್ರೆಡ್ ಇರುತ್ತೆ, 2ರಲ್ಲಿ 1 2 ಸತಿ ರಿಲೀಸ್ ಮಾಡಿದ್ರೆ ಒಂದು ಡಬಲ್ ಕ್ರೋಶೆಟ್ ಕಂಬ ಆಗುತ್ತೆ. ಅದಾದ ನಂತರ 3 ಚೈನ್ನ ವರ್ಕ್ ಮಾಡ್ತಾ ಇದ್ದೀನಿ. 3 ಚೈನ್ನ ವರ್ಕ್ ಮಾಡಿ ಡಬಲ್ ಕ್ರೋಶೆಟ್ ಪಕ್ಕದಲ್ಲಿ ಒಂದು ಸ್ಪೇಸ್ ಇರುತ್ತೆ, ಆ ಸ್ಪೇಸಲ್ಲಿ ಹೋಗಿ ಲೂಪ್ನ ಎಳ್ಕೊಂಬಂದು ಲಾಕ್ ಮಾಡ್ತೀನಿ. ಇದು ಒಂದು ಪೀಕಾಟ್ ಫಾರ್ಮ್ ಆಗುತ್ತೆ. ಗೊತ್ತಾಗಿಲ್ಲ ಅಂದರೆ ಇನ್ನೊಂದು ಸತಿ ಮಾಡ್ತೀನಿ ನೋಡಿ. ಒಂದು ಡಬಲ್ ಕ್ರೋಶೆಟ್ ಕಂಬ ವರ್ಕ್ ಮಾಡ್ತೀನಿ. ಇಲ್ಲಿ ಡಬಲ್ ಕ್ರೋಶೆಟ್ ಕಂಬ ಕಂಪ್ಲೀಟ್ ಆಗಿದೆ. ಈಗ 3 ಚೈನ್ನ ವರ್ಕ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಡಬಲ್ ಕ್ರೋಶೆಟ್ ಕಂಬ ಏನು ಹಾಕಿರ್ತೀವಲ್ಲ ಆ ಸ್ಪೇಸಲ್ಲಿ ಹೋಗಿದ್ದೇನೆ ಒಂದು ಲೂಪ್ನ ಎಳ್ಕೊಂಬಂದು ಲಾಕ್ ಮಾಡೋದಷ್ಟೇ, ಪೀಕಾಟ್ ಕಂಪ್ಲೀಟ್ ಆಗುತ್ತೆ. ಈ ಥರ ಇನ್ನೊಂದು ಕಂಬ ವರ್ಕ್ ಮಾಡಿ ಪೀಕಾಟ್ನ ಮಾಡ್ಕೊಳ್ತೀನಿ. ಡಬಲ್ ಕ್ರೋಶೆಟ್ ಕಂಬ. ಈಗ 3 ಚೈನು 1 2 3 ಡಬಲ್ ಕ್ರೋಶೆಟ್ ಕಂಬದ ಪಕ್ಕದಲ್ಲಿರೋ ಸ್ಪೇಸ್ಗೆ ಹೋಗಿ ಲಾಕ್ ಮಾಡಬೇಕಾಗುತ್ತೆ. ಸೊ 3 ಪೀಕಾಟ್ ಆದಮೇಲೆ
ನೆಕ್ಸ್ಟ್ ಒನ್ಗೆ ನಾನು ಬೀಡ್ನ ಆ್ಯಡ್ ಮಾಡ್ತೀನಿ. ಅದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ನೀಟಾಗಿ ನೋಡ್ಕೊಳ್ಳಿ. ಫಸ್ಟು ಡಬಲ್ ಕ್ರೋಶೆಟ್ ಕಂಬನ ಹಾಕ್ಕೊಳ್ಬೇಕು. ಅದಾದ ನಂತರ ಒಂದು ಚೈನ್ನ ವರ್ಕ್ ಮಾಡಬೇಕು. ಈಗ ಬೀಡ್ನ ಇನ್ಸರ್ಟ್ ಮಾಡ್ತೀನಿ. ಥ್ರೆಡ್ನ ಎಳೆದು ನೀಡಲಲ್ಲಿ ಫಸ್ಟು ಬೀಡ್ನ ತಗೊಂಡಿದ್ದೇನೆ, ಆಮೇಲೆ ಥ್ರೆಡ್ಗೆ ಇನ್ಸರ್ಟ್ ಮಾಡ್ತೀನಿ. ಇನ್ಸರ್ಟ್ ಮಾಡಿ ಬೀಡ್ನ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಆದಮೇಲೆ ಇನ್ನೊಂದು ಚೈನ್ನ ವರ್ಕ್ ಮಾಡ್ತೀನಿ. ವರ್ಕ್ ಮಾಡಿದ್ಮೇಲೆ ಇದನ್ನು ಪೀಕಾಟಾಗಿ ವರ್ಕ್ ಮಾಡಬೇಕು ಆ್ಯಸ್ ಯೂಶುವಲ್. ಡಬಲ್ ಕ್ರೋಶೆಟ್ ಪಕ್ಕದಲ್ಲಿ ಹೋಗಿ ಲೂಪ್ನ ಎಳ್ಕೊಂಬಂದು ಲಾಕ್ ಮಾಡಬೇಕು. ಆವಾಗ ಇದು ಬೀಡ್ ಇರೋ ಅಂಥ ಪೀಕಾಟ್ ಆಗುತ್ತೆ. ಈಗ ಮತ್ತೆ ನಾನು 3 ಪೀಕಾಟ್ ಡಿಸೈನ್ನ ವರ್ಕ್ ಮಾಡ್ತೀನಿ ಇದೇ ಸ್ಪೇಸಲ್ಲಿ. ಈಗ ಮೊದಲನೇ ಕಂಬ ವರ್ಕ್ ಮಾಡಿದ್ದೇನೆ, 3 ಚೈನ್ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ಇದೇ ಥರ ಇನ್ನೆರಡು ಪೀಕಾಟ್ ಡಿಸೈನ್ನ ಇದೇ ಗ್ಯಾಪಲ್ಲಿ ಮಾಡ್ಕೊಳ್ಬೇಕು. ಟೋಟಲ್ಲು 3 ರೈಟ್ ಸೈಡು, 3 ಲೆಫ್ಟ್ ಸೈಡು, ಸೆಂಟರಲ್ಲಿ ಒಂದು ಬೀಡಿರೋ ಪೀಕಾಟ್ ಆಗುತ್ತೆ. ಟೋಟಲ್ 7 ಪೀಕಾಟ್ ಡಿಸೈನ್ನ 3 ಚೈನ್ ಗ್ಯಾಪಲ್ಲಿ ವರ್ಕ್ ಮಾಡಬೇಕಾಗುತ್ತೆ. ಇದನ್ನು ಡಿಸೈನ್ ನಿಮಗೆ ಅಡ್ಡ ಬರ್ತಿದ್ರೆ ಸ್ವಲ್ಪ ತಂಬಿಂದ ಪ್ರೆಸ್ ಮಾಡಿ ಹೋಲ್ಡ್ ಮಾಡ್ಕೊಂಡಿದ್ದೇನೆ ಮಾಡಿ. ನೀವು ಹಾಗೇ ಇನ್ಸರ್ಟ್ ಮಾಡೋಕ್ಕೆ ಹೋದರೆ ಪಕ್ಕದ ಡಿಸೈನಲ್ಲೆಲ್ಲ ನೀಡಲ್ನ ಇನ್ಸರ್ಟ್ ಮಾಡಿ ಥ್ರೆಡ್ನ ಎಳೆದು ಬಿಡ್ತೀರಾ. ಸೊ ನಾನು ವಾಯ್ಸ್ ಓವರ್ ಮಾಡಬೇಕಾದ್ರೆ ನಿಮಗೆ ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ಸೌಂಡ್ ಕೇಳಿಸ್ತಿರ್ಬೋದು, ಯಾಕಂದರೆ ನಮ್ಮ ಮನೆ ಹತ್ರ ತುಂಬ ಕನ್ಸ್ಟ್ರಕ್ಷನ್ ಇದೆ, ನಾಯ್ಸ್ ತುಂಬ ಇದೆ. ಐ ಹೋಪ್ ನಾನು ಎಕ್ಸ್ಪ್ಲೇನ್ ಮಾಡ್ತಿರೋದು ನಿಮಗೆ ಅರ್ಥ ಆಗ್ತಿದೆ ಅಂತ. ಸೊ ಇಲ್ಲಿಗೆ ಫಸ್ಟ್ ಬ್ಲಾಕ್ದು ಪೀಕಾಟ್ ಡಿಸೈನ್ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ಇದು ಈ ಥರ ಕಾಣಿಸುತ್ತೆ. ಟೋಟಲ್ 7 ಪೀಕಾಟ್ ಡಿಸೈನ್ನ ವರ್ಕ್ ಮಾಡಿದ್ದೀನಿ. ಅದಾದ ನಂತರ 2 ಚೈನ್ ಏನು ಹಾಕಿರ್ತೀವಲ್ಲ ಅಲ್ಲಿ ಫಸ್ಟು ಲಾಕ್ ಮಾಡ್ಕೊಳ್ಬೇಕು. ನಂತರ ಒಂದು ಬೀಡ್ನ ಆ್ಯಡ್ ಮಾಡ್ತೀನಿ. ಥ್ರೆಡ್ನ ಎಳೆದು ಬೀಡ್ನ ಇನ್ಸರ್ಟ್ ಮಾಡ್ತೀನಿ. ಅದಾದಮೇಲೆ ಬೀಡ್ನ ಲಾಕ್ ಮಾಡಿಕೊಂಡು ಅದನ್ನು ಅಗೇನ್ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ತೀನಿ. ಸೊ ಅಗೇನ್ ಸೇಮ್ ಕೌಂಟೇ ನೆಕ್ಸ್ಟ್ ಬ್ಲಾಕಲ್ಲಿ ಕೂಡ ವರ್ಕ್ ಮಾಡಬೇಕು. ಇಲ್ಲಿಂದಾನೇ ಡಬಲ್ ಕ್ರೋಶೆಟ್ನ 3 ಚೈನ್ ಗ್ಯಾಪ್ಗೆ ವರ್ಕ್ ಮಾಡ್ತೀನಿ. ಅದಾದ ನಂತರ 3 ಚೈನು, 3 ಚೈನ್ ಆದಮೇಲಿಂದ ಪೀಕಾಟ್ ಡಿಸೈನು. ಇಲ್ಲಿ ಮೊದಲನೇ ಪೀಕಾಟ್ ಡಿಸೈನ್ ಆಗಿದೆ. ಎರಡನೇ ಪೀಕಾಟ್ ಡಿಸೈನ್ ಮಾಡ್ತಿದ್ದೀನಿ. ಫಸ್ಟು ಡಬಲ್ ಕ್ರೋಶೆಟ್ ವರ್ಕ್ ಮಾಡಿ 3 ಚೈನ್ಸ್ ಹಾಕ್ಕೊಂಡು ಪೀಕಾಟ್ ಮಾಡ್ಕೊಳ್ತೀನಿ. ಇದೇ ಥರ ಇನ್ನೊಂದು ಪಿಕಾಟ್ ಡಿಸೈನ್ ಆದಮೇಲೆ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಸೊ ಈ ಡಿಸೈನ್ಗೆ ನೀವು ವಿತ್ ಕುಚ್ಚು ಕೂಡ ಮಾಡ್ಬೋದು. ಲಾಸ್ಟಿಗೆ ನಾನು ಸ್ಯಾರಿ ಮೇಲೆ ಹಾಕಿರೋ ಡಿಸೈನ್ನ ಕೂಡ ತೋರಿಸ್ತೀನಿ. ಅದರಲ್ಲಿ ವಿತ್ ಕುಚ್ಚು ನಾನು ಡಿಸೈನ್ನ ವರ್ಕ್ ಮಾಡಿಕೊಟ್ಟಿದ್ದೀನಿ. ಇದು 3ನೇ ಪೀಕಾಟ್ ಡಿಸೈನು. ಇದಾದ್ಮೇಲಿಂದ ಬೀಡ್ನ ಇನ್ಸರ್ಟ್ ಮಾಡಬೇಕಾಗುತ್ತೆ. ಡಬಲ್ ಕ್ರೋಶೆಟು, ಚೇನು, ಟ್ರಿಪಲ್ ಕ್ರೋಶೆಟು ಇದೆಲ್ಲ ವರ್ಕ್ ಮಾಡೋದು ನಿಮಗೆಲ್ಲ ಗೊತ್ತಾಗಿದೆ ಅಂತ ಹೇಳ್ತಾ ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ. ನಿಮ್ಗೇನಾದರೂ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಬೇಕಿದ್ರೆ ಶಾರ್ಟ್ ವಿಡಿಯೋದಲ್ಲಿ ಶಾರ್ಟಾಗಿ ವಿಡಿಯೋ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹಾಕ್ತೀನಿ. ಬೀಡ್ನ ಇನ್ಸರ್ಟ್ ಮಾಡೋ ಕಡೆ ಮಾತ್ರ ಮೊದಲು ಒಂದು ಚೈನ್ನ ವರ್ಕ್ ಮಾಡಿ, ಆಮೇಲೆ ಬೀಡ್ನ ಇನ್ಸರ್ಟ್ ಮಾಡಿ ಲಾಕ್ ಮಾಡಿ ಮತ್ತೊಂದು ಚೈನ್ನ ವರ್ಕ್ ಮಾಡಿ ಪೀಕಾಟ್ನ ವರ್ಕ್ ಮಾಡಬೇಕಾಗುತ್ತೆ. ಇದು ಹೆಚ್ಚು ಸೇಮ್ ಕಲರ್ ಪ್ಯಾಲೆಟಲ್ಲಿ ಡಾರ್ಕ್ ಆ್ಯಂಡ್ ಲೈಟ್ ಶೇಡ್ಸ್ ಇರುವಂಥ ಸ್ಯಾರಿಗಳಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಸಪೋಸ್ ಡಾರ್ಕ್ ಬ್ಲೂ, ಲೈಟ್ ಬ್ಲೂ, ಡಾರ್ಕ್ ಗ್ರೀನ್, ಲೈಟ್ ಗ್ರೀನ್ ಆ ಥರ ಈ ಕಲರ್ ಕಾಂಬಿನೇಷನ್ ಇರೋವಂಥ ಸ್ಯಾರೀಸ್ಗೆ ತುಂಬ ಚೆನ್ನಾಗಿ ಈ ಡಿಸೈನ್ ಕಾಣಿಸುತ್ತೆ. ನಾನು ಈ ಡಿಸೈನ್ ಬಂದಿದ್ದೇನೆ ಇಮಿಟೇಷನ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಬರುತ್ತಲ್ಲ ಅದಕ್ಕೆ ಹಾಕ್ಕೊಟ್ಟಿದ್ದೆ. ಮೈಸೂರು ಸಿಲ್ಕ್ ಸ್ಯಾರೀಸ್ ಮೇಲೂ ವರ್ಕ್ ಮಾಡಿದ್ರು ಕೂಡ ಅಷ್ಟೇ ಚೆನ್ನಾಗಿ ಕಾಣುತ್ತೆ.
ಸೊ ಬೀಡಾದ ನಂತರ ನಾನು 3 ಪಿಕಾಟ್ ಡಿಸೈನ್ನ ಕಂಟಿನ್ಯೂ ಮಾಡಬೇಕಾಗತ್ತೆ. ಈಗ 3 ಚೈನ್ನ ಹಾಕ್ಕೊಂಡು ಪಿಕಾಟ್ನ ವರ್ಕ್ ಮಾಡ್ತೀನಿ. ಆಲ್ರೆಡಿ ನಾನು 1 ಪಿಕಾಟ್ ಡಿಸೈನ್ನ ವರ್ಕ್ ಮಾಡಿದ್ದೀನಿ, ಇದು ಎರಡನೇದು. ಇದಾದಮೇಲೆ ಇನ್ನೊಂದಿದೆ, ಅದನ್ನು ಈಗ 3 ಚೈನ್ನ ವರ್ಕ್ ಮಾಡಿ ಡಬಲ್ ಚೈನ್ ಹಿಂದೆ ಇರೋ ಗ್ಯಾಪ್ಗೆ ಲಾಕ್ ಮಾಡಬೇಕಾಗತ್ತೆ. ಅದಾದಮೇಲಿಂದ ನೀವು ಸೆಕೆಂಡ್ ಸ್ಟೆಪ್ ಏನಿರುತ್ತಲ್ಲ, ಅಲ್ಲಿ 2 ಚೈನ್ ಬಿಟ್ಟಿರ್ತೀರಲ್ಲ, ಅಲ್ಲಿ ಫಸ್ಟು ಈ ಡಿಸೈನ್ನ ಲಾಕ್ ಮಾಡ್ಕೊಳ್ಳಿ. ಈಗ ಡಿಸೈನ್ನ 2 ಚೈನಲ್ಲಿ ಲಾಕ್ ಮಾಡ್ತಿದ್ದೀನಿ. ಅದಾದಮೇಲಿಂದ ಥ್ರೆಡ್ನ ಎಳೆದು ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡಿ ಇನ್ನೊಂದು ಸಿಂಗಲ್ ಕ್ರೋಶೆ ಲಾಕ್ ಮಾಡಬೇಕು. ಈಗ 2 ಬ್ಲಾಕ್ ಕಂಪ್ಲೀಟ್ ಆಗಿದೆ, ಈ ಥರ ಕಾಣಿಸ್ತಾ ಇದೆ ನೋಡಿ. ಬೀಡನ್ನ ಇನ್ಸರ್ಟ್ ಮಾಡಿಬಿಡ್ತೀನಿ. ಈಗ ಬೀಡ್ ಲಾಕ್ ಮಾಡಿದ್ದೇನೆ. ಸೇಮ್ 2 ಚೈನ್ ಗ್ಯಾಪಲ್ಲಿ ಮತ್ತೊಂದು ಸಿಂಗಲ್ ಕ್ರೋಶನ ವರ್ಕ್ ಮಾಡ್ತೀನಿ. ಇದೇ ಥರ ಮತ್ತೆ ಇಲ್ಲಿಂದನೇ ಡಬಲ್ ಕ್ರೋಶೆಟ್ನ ನೆಕ್ಸ್ಟ್ ಗ್ಯಾಪಲ್ಲಿ ವರ್ಕ್ ಮಾಡಬೇಕು. ಅದೇ ಥರ ಕೊನೆವರೆಗೂ ವರ್ಕ್ ಮಾಡಿದ್ದೇನೆ. ಹೆಂಗೆ ಲಾಕ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಕೊನೆವರೆಗೂ ಈಗ ವರ್ಕ್ ಮಾಡಿದ್ದೇನೆ. ಲಾಸ್ಟ್ ಏನು ಕಂಬ ಇರುತ್ತಲ್ಲ, ಆ ಒಂದು ಸ್ಪೇಸ್ಗೆ ನೀವು ಡಿಸೈನ್ನ ಲಾಕ್ ಮಾಡಿ ಸಿಂಗಲ್ ಕ್ರೋಶೆಯಿಂದ. ಅದಾದಮೇಲಿಂದ 2 ಎಕ್ಸ್ಟ್ರಾ ಚೈನ್ನ ಹಾಕಿ ಥ್ರೆಡ್ನ ಕಟ್ ಮಾಡಬೇಕಾಗತ್ತೆ. ಇಲ್ಲಿ 2 ಎಕ್ಸ್ಟ್ರಾ ಚೈನ್ನ ವರ್ಕ್ ಮಾಡ್ತಿದ್ದೀನಿ. ವರ್ಕ್ ಮಾಡಿ ಥ್ರೆಡ್ನ ಚೂರು ಎಳೆದು ಕಟ್ ಮಾಡಿದ್ದೇನೆ ಲಾಕ್ ಮಾಡಬೇಕಾಗತ್ತೆ. ಅಲ್ಲಿಗೆ ಈ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಸೊ ಥ್ರೆಡ್ನೆಲ್ಲ ನೀಟಾಗಿ ಬ್ಯಾಕ್ ಸೈಡ್ಗೆ ಗ್ಲೂ ಮಾಡಿ ಫ್ಯಾಬ್ರಿಕ್ನ ಕೂಡ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿ ಹೆಂಗೆ ಕಾಣಿಸುತ್ತೆ ಅಂತ ನಿಮಗೆ ಫೈನಲ್ ಫಿನಿಶಿಂಗ್ ತೋರಿಸ್ತೀನಿ ನೋಡಿ. ಸೊ ಈ ಡಿಸೈನ್ನ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಯಾರಿಗೆಲ್ಲ ಕುಚ್ಚು ಬೇಡವೋ ಅವ್ರಿಗೆ ಹೈಲಿ ರೆಕಮೆಂಡ್ ಮಾಡೋ ಅಂಥ ಡಿಸೈನ್ ಇದು. ತುಂಬ ನೀಟ್ ಫಿನಿಶಿಂಗ್ ಬರುತ್ತೆ, ಹಾಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಐ ಹೋಪ್ ನಾನು ಹೇಳಿರೋದು ಮೆಥಡ್ ನಿಮಗೆ ಅರ್ಥ ಆಗಿದೆ ಅಂತ. ಈ ವಿಡಿಯೋಗೆ ಇಷ್ಟೇ ಗಾಯ್ಸ್. ನನ್ನ ಚಾನಲಲ್ಲಿ ನಾನು ಬೇರೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ರಿಲೇಟೆಡ್ ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತೀನಿ. ಅದಕ್ಕೆ ಸಪ್ರೇಟ್ ಪ್ಲೇ ಲಿಸ್ಟ್ ಕೂಡ ಕ್ರಿಯೇಟ್ ಮಾಡಿದ್ದೀನಿ. ಪ್ಲೇ ಲಿಸ್ಟಲ್ಲಿ ಹೋಗಿ ಡಿಫ್ರೆಂಟ್ ಕ್ಯಾಟಗರಿನಲ್ಲಿ ಡಿಫ್ರೆಂಟ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ರಿಲೇಟೆಡ್ ವಿಡಿಯೋಸ್ ಇದೆ. ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಕ್ಲೈಂಟ್ ಸ್ಯಾರಿ ಮೇಲೆ ಡಿಸೈನ್ ಹೇಗೆ ಕಾಣಿಸ್ತಿದೆ ಅಂತ ನೀವು ನೋಡ್ತಿದ್ದೀರಲ್ಲ, ಐ ಹೋಪ್ ಈ ಡಿಸೈನ್ ನಿಮಗೆ ಇಷ್ಟ ಆಗಿದೆ. ವಿತ್ ಕುಚ್ಚು ವಿತೌಟ್ ಕುಚ್ಚು ಹೇಗೆ ಮಾಡಿದ್ರು ಈ ಡಿಸೈನ್ ತುಂಬಾ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್.